ನಿಮ್ಮೆಲ್ಲರ ಸಪೋರ್ಟಿಂದ ಮುದ್ದೆ ಹಾಗೆ ಉಪ್ಸಾರು ರೀಲ್ 156ಗೆ ವ್ಯೂಸ್ ಆಗಿದೆ. ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಟು ಆಲ್ ಆಫ್ ಯು. ನನಗೆ ಎಷ್ಟೊಂದು ಡಿ ಎಮ್ಸ್ ರಾಗಿ ಮುದ್ದೆ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಅಂತ ಕೇಳಿದರು. ಅವರಿಗೋಸ್ಕರ ಈ ರೀಲ್ ಪೋಸ್ಟ್ ಮಾಡ್ತಿದ್ದೀನಿ. ಬಟ್ ಲೆಟ್ ಮಿ ಟೆಲ್ ಯು ಸಮಥಿಂಗ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ದಿಸ್. ಇನ್ನೇನು 2025 ಎಂಡ್ ಆಗ್ತಿದೆ. ಅದಕ್ಕೂ ಮುಂಚೆ ನಿಮಗೆಲ್ಲ ನಾನು ಹೇಳಬೇಕು ಅಂತಿರೋದು, ನನ್ನ ಲೈಫ್ ಹೇಗಿತ್ತು ಗೊತ್ತಾ ಇನ್ 2025 ಪಾರ್ಟ್ 1. ನಮ್ಮ ಲೈಫಲ್ಲಿ ನಮಗೇನಾದರೂ ಸಿಗಬೇಕು ಅನ್ನೋದಾದರೆ ಅದರದ್ದೇ ಆದ ಟೈಮ್ ಲೈನ್ಸ್ ಇರುತ್ತಂತೆ. ಇದು ನಮ್ಮ ಎಜುಕೇಷನ್, ನಮ್ಮ ಡ್ರೀಮ್ ಜಾಬ್ ಅಥವಾ ಲೈಫ್ ತಂದುಕೊಡೋ ಸಕ್ಸಸ್ ಎಲ್ಲದಕ್ಕೂ ಅನ್ವಯ ಆಗತ್ತೆ. ಆದರೆ ನಾವು ಮಾಡ್ತಿರೋ ಕೆಲಸದಲ್ಲಿ ನೆಮ್ಮದಿನೇ ಇಲ್ಲದಿದ್ದಾಗ, ನಮಗೆ ಇಷ್ಟ ಇಲ್ಲದೆ ಹೋದರೂ ನಾವು ಕಷ್ಟಪಟ್ಟು ಆ ಕೆಲಸ ಮಾಡ್ತಿರ್ತೀವಿ. ಹೀಗಾಗೋ ಸಿಚುವೇಷನಲ್ಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಡ್ರೀಮ್ ಜಾಬೇ ಒಂದು ರೇ ಆಫ್ ಹೋಪ್ ಅಥವಾ ನಮಗೆ ಆ ಕ್ಷಣದಲ್ಲಿ ಸಿಕ್ಕಿರೋ ಆಪರ್ಚುನಿಟಿ ಆಗಿ ಬಂದಾಗ ಎಷ್ಟೆಲ್ಲ ಕನಸುಗಳನ್ನ ನಾವು ಬಿಲ್ಡ್ ಮಾಡ್ಕೊಳ್ತೀವಿ. ಇನ್ನೇನು ನಮಗೆಲ್ಲ ಒಳ್ಳೆಯದೇ ಆಗ್ತಿದೆ, ನಾವು ಅಂದ್ಕೊಂಡು ಹಾಗೆ ಲೈಫ್ ಹೋಗ್ತಿದೆ ಅನ್ನೋವಾಗ ಯಾವುದೋ ಕಾರಣಗಳಿಂದ ನಾವು ಕಂಡು ಕನಸುಗಳನ್ನ ಸ್ಯಾಕ್ರಿಫೈಸ್ ಮಾಡಿಕೊಡೋ ಸಿಚುವೇಶನ್ ಬಂದೇ ಬಿಡುತ್ತೆ. ಆಗ ನಮಗೆ ಸಿಕ್ಕಿರೋ ಆಪರ್ಚುನಿಟಿ ತುಂಬ ದಿನ ಉಳಿದೇ ಇದ್ದರೆ, ನಿಮ್ಮ ಲೈಫಲ್ಲೂ ಈ ಥರ ಸಿಚುವೇಶನ್ ಬಂದಿದ್ದರೆ ಕಾಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ.